ಅಂತ ಅಂದ್ಕೊಂಡ್ರೆ ಈಗ ಒಬ್ಬರು ಶಾಸಕರು ಕಡಿಮೆ ಆದಾಗ ತಮಿಳುನಾಡಿನ ಒಟ್ಟು ಸ್ಥಾನಗಳ ಸಂಖ್ಯೆ 233 ಆಗುತ್ತೆ. 233 ಆಯಿತು ಅಂದರೆ ಅದರ ಅರ್ಧದಷ್ಟು ಪ್ಲಸ್ 1 ಅಂತಂದರೆ 117 ಶಾಸಕರ ಬಲ ಬೇಕಾಗುತ್ತೆ. ಅಂದರೆ ದಳಪತಿ ವಿಜಯ್ ಅಧಿಕಾರವನ್ನು ಮಾಡಬೇಕು ಅಂತಂದರೆ 117 ಶಾಸಕರು ಅವರಿಗೆ ಬೆಂಬಲವನ್ನು ಕೊಡಲೇಬೇಕು. ಆದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂಥ ದಳಪತಿ ವಿಜಯ್ ಅವರು ರಾಜ್ಯಪಾಲರ ಬಳಿ ಹೋಗಿದ್ರು ನಿನ್ನೆ, ಇವತ್ತು ಮತ್ತೆ ರಾಜ್ಯಪಾಲರ ಆಹ್ವಾನದ ಮೇರೆಗೆ ಹೋಗಿ ಭೇಟಿಯನ್ನು ಮಾಡಿದ್ದಾರೆ. ಆದರೆ ಅವರಿಗೆ ಅಲ್ಲಿ ಹೋಗಿ ರಾಜ್ಯಪಾಲರ ಮಾತನ್ನು ಕೇಳಿ ವಾಪಸ್ ಬರೋದೈತೆ ಹೊರತು ಮುಖ್ಯಮಂತ್ರಿ ಪ್ರಮಾಣ ವಚನ ದಿನ ನಿಗದಿ ಆಗಿಲ್ಲ. ಅಲ್ಲಿ ಏನಾಗಿದೆ ಅಂತಂದರೆ ರಾಜ್ಯಪಾಲರು ಹೇಳ್ತಾ ಇದ್ದಾರೆ, ನೀವು ಬಹುಮತಕ್ಕೆ ಎಷ್ಟು ಶಾಸಕರ ಬೆಂಬಲ ಬೇಕೋ ಅಷ್ಟು ಶಾಸಕರ ಬೆಂಬಲವನ್ನು ಪಡೆದುಕೊಂಡು ಬನ್ನಿ ಅಂತ. ಅಂದರೆ 117 ಶಾಸಕರ ಬೆಂಬಲ ಬೇಕು. ಈಗಾಗಲೇ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ. ದಳಪತಿ ವಿಜಯ್ ಅವರು ತಮ್ಮ ಪಕ್ಷದ 107 ಶಾಸಕರು ಪ್ಲಸ್ ಕಾಂಗ್ರೆಸ್ನ 5 ಶಾಸಕರು 112 ಶಾಸಕರ ಸಹಿ ಇರ್ತಕ್ಕಂಥ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಆದರೆ ರಾಜ್ಯಪಾಲರು ಒಪ್ತಾ ಇಲ್ಲ. ಅಲ್ಲಿ ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೆ, ನೀವು ಸಂಪೂರ್ಣ ಬಹುಮತವನ್ನು ಸಾಬೀತುಪಡಿಸಿ ಆಮೇಲೆ ನಾನು ನಿಮಗೆ ಕರಿತೇನೆ ಅಂತೇಳಿ. ಈಗ ದಳಪತಿ ವಿಜಯ್ ಅವರಿಗೆ ಇರ್ತಕ್ಕಂಥ ದಾರಿ ಯಾವುದು ಅಂತಂದರೆ ಇನ್ನ 6 ಶಾಸಕರ ಬೆಂಬಲವನ್ನು ಒಟ್ಟುಗೂಡಿಸೋದು. 6 ಶಾಸಕರ ಬೆಂಬಲ ಹೇಗೆ ಸಿಗ್ಬೋದು ದಳಪತಿ ವಿಜಯ್ಗೆ? ಈಗಾಗಲೇ CPI ಮತ್ತು CPIM ಪಕ್ಷಗಳು ತಲಾ 2 ಸ್ಥಾನಗಳನ್ನು ಗೆದ್ದಿದೆ. ಇವರು ನಾವು ಬೆಂಬಲಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಎರಡು ಪಕ್ಷಗಳು ಹೇಳ್ತಾ ಇರೋದೇನೆಂದರೆ ರಾಜ್ಯಪಾಲರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ನಾವು ಬೆಂಬಲಿಸ್ತೇವೆ, ನೀವು ವಿಜಯ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಅಲ್ಲಿ ಬಹುಮತ ಸಾಬೀತು ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅಂದರೆ ಚರ್ಚೆ ಪೂರಕವಾಗಿದೆ. ದಳಪತಿ ವಿಜಯ್ ಅವರು ಈ ಪಕ್ಷಗಳ ಬೆಂಬಲವನ್ನು ಪಡಿಬೋದು. ಇನ್ನೆರಡೆರಡು ಸ್ಥಾನಗಳಿದ್ರೆ ಒಟ್ಟು 4 ಸ್ಥಾನಗಳು ಬರ್ಬೋದು. ಆಗ ದಳಪತಿ ವಿಜಯ್ ಅವರಿಗೆ ಬೆಂಬಲ ನೀಡತಕ್ಕಂಥ ಶಾಸಕರ ಸಂಖ್ಯೆ 9 ಆಗುತ್ತೆ. 9 ಆಯಿತು ಅಂದರೆ 117 ಇರ್ತಕ್ಕಂಥ ಸಂಖ್ಯೆ. 117 ಯಾಕೆ ಅಂತಂದರೆ ಇಲ್ಲಿ ಸದನ ಸೇರಿದ ನಂತರ ಕೂಡಲೇ ಒಬ್ಬ ಸ್ಪೀಕರ್ ಆಯ್ಕೆ ಆಗುತ್ತೆ. ಸ್ಪೀಕರ್ ಅವರು ಈ TVK ಪಕ್ಷದಿಂದ ಆಯ್ಕೆ ಆಗ್ತಾರೆ. ಆಗ ಅಲ್ಲಿ ಶಾಸಕರ ಸಂಖ್ಯೆ 106 ಆಗುತ್ತೆ. ಆದರೆ ಸ್ಪೀಕರ್ ಅವರು ಶಾಸಕರಾಗಿರ್ತಾರೆ. ಆದರೆ ಅವರು ಬಹುಮತ ಸಾಬೀತುಪಡಿಸುವ ಸಂದರ್ಭದಲ್ಲಿ ಮತವನ್ನು ಹಾಕುವಂತಿಲ್ಲ. ಟೈ ಆದಂಥ ಸಂದರ್ಭದಲ್ಲಿ ಮಾತ್ರ ಮತವನ್ನು ಹಾಕಬೇಕು ಅವರು. ಹಾಗಾಗಿ ಸ್ಪೀಕರ್ ಅವರ ಮತ ಕೌಂಟಿಗೆ ಬರೋದಿಲ್ಲ. 106 ಶಾಸಕರು ದಳಪತಿ ವಿಜಯ್ ಅವರ ತಮಿಳಿಗೆ ವೆಟ್ರಿ ಕಳಗಂ ಈ ಪಕ್ಷದ ಜೊತೆಗೆ ಇರ್ತಾರೆ. ಸ್ಪೀಕರ್ ಅವರು ಆ ಕಡೆ ಹೋದ್ರು ಅಂದರೆ 117 ಶಾಸಕರು ಅಂದರೆ 11 ಜನ ಶಾಸಕರು ಬೇಕು. ಈಗ ಕಾಂಗ್ರೆಸ್ನ 5 ಶಾಸಕರು, CPMನ 2, CPIನ 2, CPMI ಪಕ್ಷದ 2 ಅಂದರೆ 9 ಶಾಸಕರಾಗ್ತಾರೆ. ಇನ್ನಿಬ್ಬರು ಶಾಸಕರ ಬೆಂಬಲ ಬೇಕಾಗುತ್ತೆ ದಳಪತಿ ವಿಜಯ್ಗೆ. ಯಾರಿಂದ ಬೆಂಬಲವನ್ನು ಪಡಿತಾರೆ? ಈ ನಡುವೆ ಇನ್ನೊಂದು ಬೆಳವಣಿಗೆಯಲ್ಲಿ ಮುಸ್ಲಿಂ ಲೀಗ್ ಪಕ್ಷ 2 ಸ್ಥಾನಗಳನ್ನು ಪಡೆದಿದೆ. 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆ 2 ಅಭ್ಯರ್ಥಿಗಳು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ AUML ಪಕ್ಷದ 2 ಶಾಸಕರು ಬೆಂಬಲ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ದಳಪತಿ ವಿಜಯ್ ಅವರಿಗೆ ಇರ್ತಕ್ಕಂಥ ಇನ್ನೊಂದು ಅವಕಾಶ ಅಂತಂದರೆ VCK ಪಕ್ಷ, ವಿಡುದಲೈ ಚಿರುತ್ತಿಗಳ್ ಕಚ್ಚಿ ಪಕ್ಷ 2 ಸ್ಥಾನಗಳನ್ನು ಗೆದ್ದಿದೆ. ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ಈ ಪಕ್ಷ ಬೆಂಬಲವನ್ನು ಕೊಡ್ತೀವಿ ಅಂತ ಮುಂದೆ ಬಂದರೆ ದಳಪತಿ ವಿಜಯ್ ಅವರು ಸರ್ಕಾರ ರಚನೆ ಮಾಡ್ತಕ್ಕಂಥ ದಾರಿ ಏನಿದೆ ಅದು ಸುಗಮ ಆಗುತ್ತೆ. ಇನ್ನು ಭಾರತೀಯ ಜನತಾ ಪಕ್ಷ 1 ಸ್ಥಾನ ಗೆದ್ದಿದೆ. ಆಮೇಲೆ DMDK ಪಕ್ಷ, ಇದು NDA ಮೈತ್ರಿಕೂಟದ ಜೊತೆಗೆ ಇರ್ತಕ್ಕಂಥ ಪಕ್ಷ 1 ಸ್ಥಾನವನ್ನು ಗೆದ್ದಿದೆ. ಆಮೇಲೆ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಈ ಪಕ್ಷ 1 ಸ್ಥಾನವನ್ನು ಗೆದ್ದಿದೆ. ಇವರು NDA ಮೈತ್ರಿಕೂಟದ ಜೊತೆಗಿದ್ದಾರೆ. ಇವರು ದಳಪತಿ ವಿಜಯನ ಬೆಂಬಲಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಮುಂದಿನ ಕ್ಷಣ ಏನಾಗೋದು ಅನ್ನೋದು ಬಹಳ ಒಂದು ದಳಪತಿ ವಿಜಯ್ ಅವರ ಸಿನಿಮಾ ನೋಡಿದಷ್ಟು ಕುತೂಹಲದಲ್ಲಿ ತಮಿಳುನಾಡಿನ ರಾಜಕಾರಣ ಹೋಗ್ತಾ ಇದೆ. ಮತ್ತೊಂದು ಅಂಶ ಅಂತಂದರೆ AIADMK ಜಯಲಲಿತಾ ಅವರ ಪಕ್ಷ. ಜಯಲಲಿತಾ MGR ಹುಟ್ಟು ಹಾಕಿದಂಥ ಪಕ್ಷ. ಆ ಪಕ್ಷ ಈಗ AIADMK ಪಕ್ಷ ಅಲ್ಲಿ 47 ಶಾಸಕರನ್ನ ಹೊಂದಿದೆ. ಅಲ್ಲಿ ಕೆಲವು ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರಂತೆ, ನಾವು ದಳಪತಿ ವಿಜಯ್ ಅವರನ್ನ ಬೆಂಬಲಿಸೋಣ ಅಂತೇಳಿ.
ದಳಪತಿ ವಿಜಯ್ ಅವ್ರನ್ನ ಬೆಂಬಲಿಸೋಣ, ಹಾಗೆ ಅವ್ರ ಪಕ್ಷ ಅವರು ಆಡಳಿತವನ್ನು ಮಾಡಲಿ ಅಂತೇಳಿ. ಆದರೆ ಅದರಲ್ಲೇ ಕೆಲವರಿಗೆ ವಿರೋಧ ಇದೆ ದಳಪತಿ ವಿಜಯ್ ಬೆಂಬಲಿಸೋದಕ್ಕೆ. ಯಾಕೆ ಅಂತಂದರೆ ದಳಪತಿ ವಿಜಯ್ ಚುನಾವಣಾ ಸಂದರ್ಭದಲ್ಲಿ ಹೇಳಿದರು, BJP ನಮ್ಮ ಸೈದ್ಧಾಂತಿಕ ವಿರೋಧಿ ಪಕ್ಷ ಅಂತೇಳಿ. BJP ಜೊತೆಗೆ ಇರ್ತಕ್ಕಂಥ AIADMK ಸಹ ಸೈದ್ಧಾಂತಿಕ ವಿರೋಧಿ ಪಕ್ಷ ಆಗುತ್ತೆ. ಹಾಗಾಗಿ ಈಗಲೇ ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. AIADMK ಪಕ್ಷದ ಕೆಲವರು ಪುದುಚೇರಿಯಲ್ಲಿ ಯಾವುದೋ ರೆಸಾರ್ಟಲ್ಲಿ ಹೋಗಿ ಕೂತಿದಾರಂತೆ. ನೀವು ಅಂತಿಮವಾಗಿ ಏನು ಹೇಳ್ತೀರಿ ಹೇಳಿ, ವಿಜಯ್ ಅವರಿಗೆ ಬೆಂಬಲಿಸ್ತಾರ ಇಲ್ವಾ, ನೀವೇನು ಹೇಳ್ತೀರಿ ಅದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಏನಾಗುತ್ತೆ, AIADMK ಪಕ್ಷ ಒಟ್ಟು 47 ಶಾಸಕರನ್ನ ಹೊಂದಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಇವರ ಮೇಲೆ ಅನ್ವಯ ಆಗಬಾರ್ದು ಅಂದರೆ 1/3 ಶಾಸಕರು ಪಕ್ಷದಿಂದ ಹೊರಗೆ ಬರಬೇಕು. ಅಂದರೆ ಸರಿಸುಮಾರು ಒಂದು 18ರಿಂದ 20 ಶಾಸಕರು AIADMKನ ತೊರೆದು ಹೊರಗೆ ಬಂದು ಪ್ರತ್ಯೇಕ ಗುಂಪಾಗಿ ಗುರುತಿಸಿಕೊಂಡು ಅವರೇನಾದರೂ TVK ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ಅಂದರೆ ಅದು ಬೇರೆ ಪ್ರಶ್ನೆ. ಬೊಮ್ಮಾಯಿ ಪ್ರಕರಣ ಮಾತ್ರ ಅಲ್ಲ, ನಿಮಗೆ ಕರ್ನಾಟಕದಲ್ಲಿ ನೆನಪಿರ್ಬೋದು, ಕರ್ನಾಟಕದಲ್ಲಿ 2008ರಲ್ಲಿ BJP 110 ಸ್ಥಾನಗಳನ್ನು ಪಡೆದಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅವರಿಗೆ ಒಟ್ಟು 110 ಸ್ಥಾನಗಳು ಅವರಿಗೆ ಬಂದಿದ್ದು. ಬಹುಮತಕ್ಕೆ ಬೇಕಾಗಿದ್ದು 113. BJP 110 ಸ್ಥಾನ ಇತ್ತು. ಅಲ್ಲಿ ಕಾಂಗ್ರೆಸ್ 2008ರ ಚುನಾವಣೆಯಲ್ಲಿ 80 ಸ್ಥಾನಗಳನ್ನು ಪಡೆದಿತ್ತು. ಮತ್ತು ಅಲ್ಲಿ ಚುನಾವಣಾ ನಂತರದ ಮೈತ್ರಿಗೆ ಏನಂದರೆ 80 ಸ್ಥಾನ ಬರ್ತಾ ಇದೆ, ನಮಗೆ ಬಹುಮತ ಬರಲ್ಲ ಅಂತ ಗೊತ್ತಾದ ತಕ್ಷಣವೇ ಕಾಂಗ್ರೆಸ್ನ ಹೈಕಮಾಂಡ್ನ ಏನು ಮಾಡ್ತು ಅಂತಂದರೆ, ನಾವು JDS ಬೆಂಬಲ ಕೊಡ್ತೇವೆ JDSಗೆ. ಹೇಗೆ ಅಂತಂದರೆ ಆ JDSಗೆ ನಾವು ಷರತ್ತು ರಹಿತವಾಗಿ ಯಾವುದೇ ಷರತ್ತನ್ನು ಹಾಕದೆ ಬೇಷರತ್ತಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಬಂದರು. ಆದರೆ ಅಲ್ಲಿ ರಾಜ್ಯಪಾಲರು ಆ ಸಂದರ್ಭದಲ್ಲಿ ಏನು ಮಾಡಿದರು, 110 ಸ್ಥಾನವನ್ನು ಪಡೆದಂಥ BJPಯನ್ನು ಸರ್ಕಾರ ರಚನೆಗೆ ಆಹ್ವಾನ ಮಾಡಿದರು. ಅಂದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂಥ BJPಗೆ ಯಡಿಯೂರಪ್ಪರಿಗೆ ಆಹ್ವಾನವನ್ನು ಮಾಡಿದರು. ನಂತರ ಅಲ್ಲಿ ಯಡಿಯೂರಪ್ಪನವರು ಏನು ಮಾಡಿದರು, 5 ಜನ ಪಕ್ಷೇತರ ಗೆದ್ದಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಪಕ್ಷಕ್ಕೆ ಕರೆದ್ರು, ನಾವು ನಿಮಗೆ ಸಚಿವರನ್ನಾಗಿ ಮಾಡ್ತೀವಿ ಬನ್ನಿ ಅಂತೇಳಿ. ಅದರಲ್ಲಿ ವರ್ತೂರು ಪ್ರಕಾಶ್ ಬರಲಿಲ್ಲ, ಇನ್ನು 4 ಜನ ಬಂದರು. ಈ 4 ಜನರನ್ನು ಅವರು ಸಚಿವರನ್ನಾಗಿ ಮಾಡಿದರು, ಬಹುಮತವನ್ನು ಸಾಬೀತು ಮಾಡಿದರು, ಅಧಿಕಾರವನ್ನು ಮಾಡಿದರು. ಇಲ್ಲಿ ರಾಜ್ಯಪಾಲರು ತೆಗೆದುಕೊಂಡ ನಿರ್ಧಾರ ಏನು ಅಂತಂದರೆ, ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದಂಥ ಪಕ್ಷವನ್ನು ಆಹ್ವಾನಿಸೋದು. ಇನ್ನು ಬಿಹಾರದಲ್ಲಿ 2000 ಬಿಹಾರದಲ್ಲೂ ಸಹ ಇದೇ ಥರದ ಒಂದು ಸಂದರ್ಭ ಉದ್ಭವವಾಗಿತ್ತು. ಆಗಲೂ ಸಹ ರಮೇಶ್ವರ ಪ್ರಸಾದ್ ಪ್ರಕರಣದಲ್ಲಿ ಆಯಿತು. ಆದರೆ ಅತಿ ಹೆಚ್ಚು ಸ್ಥಾನವನ್ನು ಪಡೆದಂಥ ಪಕ್ಷವನ್ನೇ ಮುಖ್ಯಮಂತ್ರಿಯಾಗಲು ಸರ್ಕಾರವನ್ನು ರಚನೆ ಮಾಡಲು ಆಹ್ವಾನಿಸಬೇಕು ಅಂತ ಹೇಳಿ ಇಲ್ಲ, ಕಟ್ಟುನಿಟ್ಟಾದ ಉದಾಹರಣೆಗಳು ಅಥವಾ ನಿಯಮಗಳಿಲ್ಲ.